ನಮಸ್ತೆ. 16/1/2026 ಶುಕ್ರವಾರ, ಕೃಷ್ಣ ಪಕ್ಷ, 16th January 2026 ಫ್ರೈಡೆ. ಇವತ್ತಿನ ತಿಥಿ ತ್ರಯೋದಶಿ. ಬೆಳಿಗ್ಗೆ 6:46ರಿಂದ ರಾತ್ರಿ 10:21ವರೆಗಿದೆ. ಇದಾದ ಮೇಲೆ ಚತುರ್ದಶಿ ಬರುತ್ತದೆ. ಇವತ್ತಿನ ದಿನದಲ್ಲಿ ಬೇರೆ ವಿಶೇಷಗಳನ್ನ ನೋಡೋಣ. ಇವತ್ತು ಏಕ ನಕ್ಷತ್ರ ಅಂದರೆ ಮೂಲ ನಕ್ಷತ್ರವಿದೆ. ಮೂಲ ನಕ್ಷತ್ರ ದಿನ ಪೂರ್ತಿ ಇರೋದರಿಂದಲೂ ಕೆಲವರಿಗೆ ಮೂಲ ನಕ್ಷತ್ರ ಅಂದರೆ ಭಯ. ಆದರೂ ಈ ದಿನದಲ್ಲಿ ಬಂದಿರುವಂಥ ಈ ನಕ್ಷತ್ರ ಕಾರ್ಯಲಾಭ, ಅಮೃತವನ್ನು ಕೊಡುತ್ತದೆ. ಅಪ್ಪಿತಪ್ಪಿ ಮಕ್ಕಳು ಹುಟ್ಟಿದ್ರೆ, ಅದರಲ್ಲೂ ಹೆಣ್ಮಕ್ಕಳು ಹುಟ್ಟಿದ್ರೆ ಭಯ ಪಡಬೇಡಿ, ಯೋಚನೆ ಮಾಡಬೇಡಿ. ರಾತ್ರಿ 10:23 ಮೇಲೆ ಚತುರ್ದಶಿ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ದಿನ ಪೂರ್ತಿ ಒಂದೇ ರಾಶಿ, ಧನುಸ್ ರಾಶಿ. 6:46 ಬೆಳಗ್ಗೆಯಿಂದ 12:25ವರೆಗೂ ಮೂಲ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 7:02 ಮೂಲ ನಕ್ಷತ್ರ 2ನೇ ಪಾದ. ಸಂಜೆ 7:02 ಮೇಲೆ ರಾತ್ರಿ 1:38ವರೆಗೂ ಮೂಲ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗ್ಗೆವರೆಗೂ ಮೂಲ ನಕ್ಷತ್ರವೇ 4ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸ್ವಲ್ಪ ಬೇರೆ ವಿಷಯಗಳಿಗೆ ಬರೋಣ. ಅಂದರೆ 100% ಶುಭ ಸಮಯವನ್ನು ನೋಡೋಣ. ಇವತ್ತು ಶುಭವಾಗಿದೆ, ಆದರೆ ಕರಗುವ ಚಂದ್ರ. ಧನುರ್ಮಾಸ ಅನ್ನೋದು ಕಾಮನ್ ಆಗಿ ಧನುಸು ರಾಶಿಯಲ್ಲೇ ಇರುತ್ತದೆ. ಧನುರ್ಮಾಸ ಮುಗಿದ ನಂತರ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ. ಅದರಲ್ಲೂ ಶುಕ್ಲ ಪಕ್ಷವಾದರೆ ಇನ್ನೂ ಚೆನ್ನಾಗಿರುತ್ತದೆ. ಇನ್ನೂ 2 ದಿನ ಕಲಿಬೇಕು. ಇವತ್ತು ಬೆಳಗ್ಗೆ 8:12ರಿಂದ 8:33ವರೆಗೂ ಒಂದು ಶುಭ ಸಮಯ. 10:19ರಿಂದ 11:02ವರೆಗೂ ಒಂದು ಶುಭ ಸಮಯ. ಮತ್ತು ಮಧ್ಯಾಹ್ನ 12:31ರಿಂದ 12:50ವರೆಗೂ ಶುಭ ಸಮಯ. ಮಧ್ಯಾಹ್ನ 1:38ರಿಂದ 1:45ವರೆಗೂ ಒಂದು ಶುಭ ಸಮಯ. ಸಂಜೆ 4:49ದಿಂದ 3:36 ಲೇಟ್ ನೈಟ್ ಅಂದರೆ ರಾತ್ರಿವರೆಗೂ ಚೆನ್ನಾಗಿದೆ. ಆನಂತರ ಬೆಳಗಿನ ಜಾವ ಅಂದರೆ 5:14ರಿಂದ ಸೂರ್ಯ ಉದಯ ಆಗುವ 6:46ವರೆಗೂ ಶುಭವಾಗಿದೆ. ಇವತ್ತು 100% ಅಶುಭ ಸಮಯವನ್ನು ನೋಡೋಣ. ನಕ್ಷತ್ರ ವಿಷಘಟಿಕಾ ಕಾಲ ಬೆಳಗ್ಗೆ 6:46ರಿಂದ 8:12, 8:35ರಿಂದ 10:17 ಮೃತ್ಯು, 9:03ರಿಂದ 9:49ವರೆಗೂ ದುರ್ಮುಹೂರ್ತ, 11:04ರಿಂದ 12:29ವರೆಗೂ ರಾಹುಕಾಲ, ಮಧ್ಯಾಹ್ನ 12:52ರಿಂದ 1:38 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 1:45ರಿಂದ 3:47ವರೆಗೂ ಮೃತ್ಯು ಪಂಚಕ, ಮಧ್ಯಾಹ್ನ 2:36 ಮೇಲೆ ಸಂಜೆ 4:21ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಈ ಸಮಯ ಮೂಲ ನಕ್ಷತ್ರ ದೋಷ ಜಾಸ್ತಿ ಕೊಡುತ್ತದೆ. ಈ ರೀತಿಯಲ್ಲೇ ಯಮಕಂಡ ಕಾಲವು ಇನ್ನು ವಾರ್ಜ್ಯ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿಯುವಷ್ಟರಲ್ಲೇ ಸ್ಟಾರ್ಟ್ ಆಗುತ್ತದೆ. ಅಂದರೆ ಮಧ್ಯಾಹ್ನ 2:36ರಿಂದ 4:21ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಹೇಳಿದ್ವಿ. ಅದರಲ್ಲೇ 3:21ರಿಂದ ಸಂಜೆ 4:47ರಿಂದ ಅಲ್ಲಿಯವರೆಗೂ ಯಮಕಂಡ ಕಾಲವಿದೆ. ಆದ್ದರಿಂದ ಇದುವೆಲ್ಲ ಅಶುಭ ಸಮಯಗಳು. ಈ ಸಮಯವನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಯಾವುದನ್ನು ದೂರ ಮಾಡಬೇಕು, ಯಾವುದನ್ನು ಮಾಡಬಹುದು ಅಂತ ತೀರ್ಮಾನ ಮಾಡಿಕೊಳ್ಳಿ. ಮೃತ್ಯುವಲ್ಲಿ ಪ್ರಯಾಣ ಮತ್ತು ಆಪರೇಷನ್ನ ಕಡಿಮೆ ಮಾಡ್ಕೋಬೇಕು. ಅಂದರೆ ಮಾಡಬಾರ್ದು ಅಂತ. ದುರ್ಮುಹೂರ್ತದಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಫಿಕ್ಸ್ ಮಾಡಬಾರ್ದು. ಮೃತ್ಯು ಪಂಚಕ ಅಧಿಕವಾದ ದೋಷ ಕೊಡುತ್ತದೆ. ಈ ನಕ್ಷತ್ರ ವಿಷಘಟಿಕಾ ಕಾಲ ಅಂತಂತೀವಿ. ಅದರಲ್ಲಿ ಆಯಾ ನಕ್ಷತ್ರಗಳು ಅಂತಂದರೆ ಇವತ್ತು ಮೂಲ ನಕ್ಷತ್ರ ಬರುತ್ತದೆ, ಇದೆಲ್ಲ ದೋಷವಾಗಿರುತ್ತದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.